ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಲ್ಲಿ ಇವಾಗ ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ಇನ್ನೂ ರಿಸಲ್ಟ್ ಯಾವಾಗ ಬರುತ್ತೆ, ಇನ್ನು ಎಷ್ಟು ದಿನ ಆಗುತ್ತೆ, ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಇವತ್ತು ಪ್ಯಾರಾಮೆಡಿಕಲ್ ಬೋರ್ಡ್ಗೆ ರಿಸಲ್ಟ್ ಬಗ್ಗೆ ಮಾಹಿತಿ ಕೇಳೋಕ್ಕೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ರಿವ್ಯಾಲ್ಯೂಷನ್ ಹಾಕಿರೋ ವಿದ್ಯಾರ್ಥಿಗಳದ್ದು ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ರಿಸಲ್ಟ್ನ ಡಾಟಾಬೇಸಲ್ಲಿ ಅಪ್ಡೇಟ್ ಮಾಡಬೇಕು. ನಾವು ಸೋಮವಾರದಿಂದ ರಿಸಲ್ಟ್ನ ಡಾಟಾಬೇಸಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಆರಂಭ ಮಾಡ್ತೀವಿ. ನಮಗೆ ಎಂತಿಲ್ಲ ಅಂದರೂ 4 ಡೇಸ್ ಇಲ್ಲಾಂದರೆ 3 ಡೇಸ್ ಬೇಕಾಗುತ್ತೆ ರಿಸಲ್ಟ್ನ ಡಾಟಾಬೇಸಲ್ಲಿ ಅಪ್ಡೇಟ್ ಮಾಡಲಿಕ್ಕೆ. ನಾವು ಮುಂದಿನ ವಾರದಲ್ಲಿ ರಿಸಲ್ಟ್ನ ಯಾವಾಗಾದರೂ ಅನೌನ್ಸ್ಮೆಂಟ್ ಮಾಡ್ಬೋದು. ಯಾಕೆ ಅಂದರೆ ನಮ್ಮದು ರಿಸಲ್ಟ್ ಡಾಟಾ ಅಪ್ಡೇಟ್ ಆದಮೇಲೆ ವಿತಿನ್ 1 ಡೇ ಒಳಗಡೆ ನಾವು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ನಮಗೆ ಇವಾಗ ಬಾಕಿ ಇರೋದು ವಿದ್ಯಾರ್ಥಿಗಳದ್ದು ರಿಸಲ್ಟ್ನ ಡಾಟಾಬೇಸಲ್ಲಿ ಅಪ್ಡೇಟ್ ಮಾಡೋದು ಒಂದೇ ಬಾಕಿ ಇದೆ. ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟಾಗಿ ಎಲ್ಲ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ನಾವು ಮುಂದಿನ ವಾರದಲ್ಲಿ ಯಾವಾಗಾದರೂ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಸ್ವಲ್ಪ ವೆಬ್ಸೈಟ್ನ ನೋಡ್ಕೊತಾ ಇರಿ, ಇಲ್ಲಾಂದರೆ ಮುಂದಿನ ವಾರದ ತನಕ ನೀವು ವೇಟ್ ಮಾಡ್ತಾ ಇರಿ ಅಂತ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಕಾಲ್ ಮಾಡಿದಾಗ ಅಲ್ಲಿರೋ ಅಧಿಕಾರಿ ಹೇಳಿರೋ ಮಾಹಿತಿ ಇದು. ನೋಡಿ ಫ್ರೆಂಡ್ಸ್, ಯಾರಲ್ಲಿ ಇವಾಗ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ ಅಂಥ ವಿದ್ಯಾರ್ಥಿಗಳದ್ದು ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಮುಂದಿನ ವಾರದಲ್ಲಿ ನಿಮ್ಮದು ರಿವ್ಯಾಲ್ಯೂಷನ್ ರಿಸಲ್ಟ್ ಬರುವ ಚಾನ್ಸಸ್ ಇದೆ. ಯಾರು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ಫ್ರೀ ಇದ್ದಾಗ ಸ್ವಲ್ಪ ವೆಬ್ಸೈಟ್ ನೋಡ್ಕೊತಾ ಇರಿ. ರಿಸಲ್ಟ್ ಎನಿ ಟೈಮ್ ಎನಿ ಡೇ ಯಾವಾಗಾದರೂ ರಿಸಲ್ಟ್ ಪಬ್ಲಿಷ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.